ಈ ಕೇಸ್ ತುಂಬಾ ತ್ವರಿತವಾಗಿ ಆಯಿತು. ಈ ವಿಚಾರಣೆಯಿಂದ ಕೇವಲ 1.5 ವರ್ಷದ ಒಳಗಿನ ತೀರ್ಪು ಕೂಡ ಬಂದಿದೆ. ತನಿಖೆ ಮತ್ತು ವಿಚಾರಣೆ ಎಲ್ಲವೂ ಕೂಡ. ಇದಕ್ಕಾಗಿ ಎಸ್ಐಟಿಯು 113 ಸಾಕ್ಷಿದಾರರು, ಡಿಎನ್ಎ ಸ್ಯಾಂಪಲ್ಗಳು, ಪೆನ್ ಡ್ರೈವ್, ವಿಡಿಯೋ ಸಾಕ್ಷಿಗಳ ಆಧಾರದಲ್ಲಿ ತನಿಖೆಯೆಲ್ಲ ಮಾಡಿದ್ದಾರೆ. ಅಲ್ಲದೆ ಸರ್ಕಾರಗಳು, ಪೊಲೀಸರು, ಕೋರ್ಟ್ಗಳು ಪರಿಣಾಮಕಾರಿಯಾಗಿ ತಮ್ಮ ಕಾರ್ಯನಿರ್ವಹಿಸಿದರೆ ರೇಪಿಸ್ಟ್ಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗತ್ತೆ ಅನ್ನೋದಕ್ಕೆ ಇತಿಹಾಸದಲ್ಲೇನೆ ಪ್ರಜ್ವಲ್ ರೇಪ್ ಕೇಸ್ ನಿದರ್ಶನವಾಗಿ ಉಳಿಯುತ್ತೆ. ಇದು ಮುಂದುವರಿಬೇಕು ಹೀಗೆ. ಇನ್ನು ಎಸ್ಐಟಿ ತಂಡದಲ್ಲಿ ಬಿಕೆ ಸಿಂಗ್, ಸುಮನಾ ಡಿ ಪೆನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಕೂಡ ಇದ್ರು. ಇವರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಈಗಾಗಲೇ ಹೇಳಿದ್ದೀವಿ. ಸೊ ಅವ್ರು ಮಾತನಾಡಿದ್ರು ಆ್ಯಕ್ಚುಲಿ ಸುದ್ದಿಗೋಷ್ಠಿಯನ್ನು ಮಾಡಿ. ಏನು ಹೇಳಿದ್ರು ನೋಡಿ. 3 ಕೇಸ್ ನಾವು CID-ನಲ್ಲಿ ರಿಜಿಸ್ಟರ್ ಮಾಡಿದ್ವಿ. 1 ಕೇಸ್ KR ನಗರನಲ್ಲಿ ರಿಜಿಸ್ಟರ್ ಆಗಿತ್ತು. 1 ಕೇಸ್ ಹಾಸನ ಜಿಲ್ಲೆನಲ್ಲಿ ರಿಜಿಸ್ಟರ್ ಆಗಿತ್ತು. ಒಟ್ಟು 6 ಕೇಸ್ SIT ತನಿಖೆಗೆ ತಗೊಂಡಿದ್ದು. 6 ಕೇಸ್ನಲ್ಲಿ 5 ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು. ಅದರ 5 ಕೇಸ್ ಪೈಕಿ 1 ಕೇಸ್ ಜನವರಿ 3ನೇ ತಾರೀಕಿಂದ ಟ್ರಯಲ್ ಸ್ಟಾರ್ಟ್ ಆಗಿತ್ತು. 3 ತಿಂಗಳಿನಲ್ಲಿ 26 ವಿಟ್ನೆಸ್ಗಳು, 180 ಡಾಕ್ಯುಮೆಂಟ್ಸ್ ಮತ್ತು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಎಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 1ನೇ ಆಗಸ್ಟ್ಗೆ ಈ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲೆ ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವರು ದೋಷಿ ಎತ್ಕೊಂಡಿದ್ದಾರೆ. ಏನಾದರೂ ಒತ್ತಡ ಇದ್ದಿದ್ರು ಅದು ಮೇಲಿನ ಮೇಲೆ ಹೋಗಿದೆ, ಕೆಳಗಡೆವರೆಗೂ ಯಾವತ್ತೂ ಬಂದಿಲ್ಲ. ನಾವು ತುಂಬ ಅನ್ಬಯಾಸ್ಡ್ ಆಗಿ, ತುಂಬ ನ್ಯೂಟ್ರಲ್ ಆಗಿ ಏನು ಎವಿಡೆನ್ಸಸ್ ಇದೆ ಅದನ್ನು ಕಲೆಕ್ಟ್ ಮಾಡುವಂಥದ್ದು, ಏನು ವಿಟ್ನೆಸ್ಗಳು ಸಿಗ್ತಾರೆ ಅವ್ರ ಹೇಳಿಕೆ ತಗೊಳ್ಳುವಂಥದ್ದು ತುಂಬ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತಗೊಂಡ್ ಫುಲ್ ಖುಷಿ ಇದನ್ನೀಗ. ಇನ್ನು ಪ್ರಜ್ವಲ್ ಶಿಕ್ಷೆ ಪ್ರಕಟಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಸವನಗುಡಿಯ ನಿವಾಸದಲ್ಲಿ ಒಬ್ಬಂಟಿಯಾಗಿಯೇ ತಾಯಿ ಭವಾನಿ ಅವರು ಇವತ್ತಿದ್ರು. ಸೊ ಹೊಳೆನರಸೀಪುರದಲ್ಲಿ ಮನೆ ದೇವರಿಗೆ ರೇವಣ್ಣ ವಿಶೇಷ ಪೂಜೆ ಸಲ್ಲಿಸಿದ್ರಂತೆ. ಆಗಸ್ಟ್ 5ನೇ ತಾರೀಕಿಗೆ ಪ್ರಜ್ವಲ್ ಬರ್ತ್ಡೇ ಕಾರಣ ಮಗನಿಗೆ ಬೇಲ್ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದೆಲ್ಲವೂ ಕೂಡ ಹುಸಿಯಾಗೋಯಿತು. ಈ ಬೆನ್ನಲ್ಲೇ ಜಿಲ್ಲಾ ಪಂಚಾಯತ್ ಸದಸ್ಯ ಅತ್ಯಾಚಾರ ಪ್ರಕರಣದ ವಿಚಾರಣೆಯೂ ಕೂಡ SIT ಆರಂಭಿಸಿದೆ. ಸಂತ್ರಸ್ತೆ ಹಾಗೂ ಪತಿ ಇಬ್ಬರು ಕೂಡ SIT ಮುಂದೆ ಹಾಜರಾಗಿದ್ರು ಇವತ್ತು. ಹೊಳೆನರಸೀಪುರದ ಈ ಕೇಸ್ನಲ್ಲಿ ಶೀಘ್ರ ಚಾರ್ಜ್ ಶೀಟ್ ರಚನೆ ಆಗುತ್ತೆ ಅಂತಿದ್ದಾರೆ. ಇನ್ನು ಕಾನೂನು ಎಲ್ರಿಗೂ ಕೂಡ ಒಂದೇ. ಮಹಿಳೆ ಮೇಲಿನ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆ ಆಗಿದೆ ಅಂತ ಎಕ್ಸ್ನಲ್ಲಿ ನಟಿ ರಮ್ಯಾ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯಕ್ಕೆ ನಾವೆಲ್ಲರೂ ತಲೆಬಾಗಬೇಕು ಅಂತ ಹಾಸನದ ಹಾಲಿ ಸಂಸದ ಶ್ರೇಯಸ್ ಪಟೇಲ್ ಈಗ ಹೇಳಿದ್ದಾರೆ. ರಾಜಕೀಯ ಷಡ್ಯಂತ್ರ ಅಂತಿದ್ರು, ಈಗ ಸಾಬೀತಾಗಿದೆ ಅಂತ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಮಾತಾಡ್ದಂಗೆ ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು. ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ, ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ, ಯಾಕೆ ನಾರಾಯಣಸ್ವಾಮಿ ಮಾತಾಡ್ತಾ ಇಲ್ಲ, ಯಾಕೆ ಯಡಿಯೂರಪ್ಪ ಆಗಲಿ ಕೇಂದ್ರ ಇವಾಗ ಸಿಟಿ ಯಾರು ತಪ್ಪು ಮಾಡಿದ್ರೆ ಅವರಿಗೆ ಪರಿಮಿತಿಯಲ್ಲಿ ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ತದೆ. ತನಿಖೆ ಆದ ನಂತರ, ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ. ನ್ಯಾಯಾಲಯ ತೀರ್ಮಾನವನ್ನ ಒಪ್ಪಬೇಕು. ಮುಂದಿನ ಆಯ್ಕೆಗಳು ಅವರವರಿಗೆ ಆರೋಪಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದನ್ನೆಲ್ಲರೂ ನಾವು ಸ್ವಾಗತಿಸಬೇಕಾಗಿದೆ. ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿರೋದು ಒಂದು ರೀತಿ ಸಾಮಾಜಿಕ ಮತ್ತು ಜನಪ್ರತಿನಿಧಿಗಳಿಗೆ ದೊಡ್ಡ ಸಂದೇಶ ಇದು. ರೇವಣ್ಣ ಕುಟುಂಬದವರು ಅವರ ಇತಿಮಿತಿ ನ್ಯಾಯಾಲಯಕ್ಕೆ ನಾವೆಲ್ಲ ತಲೆಬಾಗಬೇಕು. ಅದ್ರ ಬಗ್ಗೆ ಏನಂತ ಉತ್ತರ ಕೊಡೋದು? ಆಗ್ಲೇ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದಕ್ಕೆ ನಾವೆಲ್ಲ ತಲೆಬಾಗಬೇಕು. ಒಂದು ಕಡೆಗೆ ಇಷ್ಟೇ, ಪಾಠ ಕಲಿರಿ, ಪಾಠ ಕಲಿದೇ ಇದ್ದರೆ ಕಷ್ಟ ಈ ವಿಚಾರದಲ್ಲಿ ಬಹುಮುಖ್ಯವಾಗಿ. ಯಾಕೆ ಅಂತಂದರೆ ನಾನಾಗಲೂ ಹೇಳಿದೆ, ಅಧಿಕಾರ, ದರ್ಪ, ದುಡ್ಡು, ಮದ, ಪ್ರಭಾವಿ, ನಿಮ್ಮ ವೈಯಕ್ತಿಕವಾಗಿರುವಂಥ ವರ್ಚಸ್ ಹೇಗೋ ಅನ್ನೋದ್ರ ಮೇಲೆ ಮಾತ್ರ ನೀವು ನಿಂತ್ಕೊಳ್ತೀರ, ಅಷ್ಟೇ ಹೇಳಬಲ್ಲೆ. ಇದ್ರ ಮೇಲೆ ಯಾರ್ಯಾರು ಹೇಗಿರ್ತೀರೋ ನಿಮ್ಮ ಇಷ್ಟ. ಇನ್ನು ಧರ್ಮಸ್ಥಳ ವಿಚಾರಕ್ಕೆ ಹೋಗ್ಬಿಡೋಣ. ಏನಾಗಿದೆ ಧರ್ಮಸ್ಥಳದ ಕಥೆ ಈಗ? ಈ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಶವಗಳ ಶೋಧ ಕಾರ್ಯ ಇದೆಯಲ್ಲ, ಅದು ನಿರ್ಣಾಯಕ ಹಂತಕ್ಕೆ ತಲುಪದಂಗಿದೆ. SITಗೆ 5ನೇ ದಿನವಾದ ಇವತ್ತು ಕೂಡ ಏನೂ ಸಿಕ್ಕಿಲ್ಲ. ನೇತ್ರಾವತಿ ದಡದಲ್ಲಿ ಅನಾಮಿಕ ದೂರುದಾರ ತೋರಿಸಿದ ಪಾಯಿಂಟ್ ನಂಬರ್ 9 ಮತ್ತು 10ರಲ್ಲಿ ಇವತ್ತು ಉತ್ಖನನ ಮಾಡಿದರು. ಕಾರ್ಮಿಕರ ಜೊತೆಗೆ ಮಿನಿ ಹಿಟಾಚಿ ಯಂತ್ರವನ್ನು ಬಳಸಲಾಯಿತು. ರಸ್ತೆ ಬದಿಯೇ ಪಾಯಿಂಟ್ 9 ಇದ್ದ ಕಾರಣ ಪರದೆ ಕಟ್ಟಿ ಶೋಧವನ್ನು ಮಾಡಿದರು. SIT ತನಿಖಾಧಿಕಾರಿ ಜಿತೇಂದ್ರ ದಯಾಂ, AC ಸ್ಟೆಲಾ ವರ್ಗೀಸ್, ಪೊಲೀಸರು ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ನಡೆಯಿತು. ಪಾಯಿಂಟ್ 9ರ ಬಳಿ ಶೋಧದ ವೇಳೆ ತುಂತುರು ಮಳೆ ಬಂತು. ಕಾರ್ಮಿಕರು ಅಗೆಯುವಾಗ ಸಣ್ಣ ಬಂಡೆಗಳು ಕೂಡ ಅಡ್ಡಿಯಾದ ಕಾರಣ ಹಿಟಾಚಿಯನ್ನು ಬಳಸಿದರು. ಪಾಯಿಂಟ್ 9ರಲ್ಲಿ ಯಾವ ಅವಶೇಷವೂ ಕೂಡ ಸಿಗಲಿಲ್ಲ. ಹಾಗಾಗಿ JCB ಮೂಲಕ ಗುಂಡಿ ಮುಚ್ಚಿದ್ರು. ನಂತರ 10ಕ್ಕೆ ಹೋದರು, ಅಲ್ಲೂ ಶೋಧ ನಡೀತು. ಮಳೆ ಅಡ್ಡಿ ಆಯಿತು, ಟಾರ್ಪಲ್ ಬಳಸಿದ್ರು, ಇಲ್ಲೂ ಕೂಡ ಏನೂ ಸಿಗಲಿಲ್ಲ. ಸೊ ಕಾರ್ಯಾಚರಣೆಯನ್ನು ಮುಗಿಸಿದ್ರು ಇವತ್ತು. ನಾಳೆ ಭಾನುವಾರ, ಸೊ ಯಾವ ಕಾರ್ಯಾಚರಣೆಗಳು ಇರೋದಿಲ್ಲ. ಸೋಮವಾರ ಉಳಿದಂಥ 3 ಪಾಯಿಂಟ್ಗಳ ಶೋಧ ನಡೆಸ್ತಾರೆ. ಈ ಮಧ್ಯೆ ಬೆಳ್ತಂಗಡಿ SIT ಕಚೇರಿಗೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಅನ್ನೋರು ಇವತ್ತು ದೂರು ಕೊಡೋಕೆ ಹೋಗಿದ್ರಂತೆ. ಅವರೇನೋ 15 ವರ್ಷಗಳ ಹಿಂದಿನ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ಕೊಡೋಕೆ ಹೋದ್ರಂತೆ. ನೀವು ಸೋಮವಾರ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ.
ತನಿಖೆಯನ್ನ ಧರ್ಮಸ್ಥಳದ ತನಿಖೆ ವಿಚಾರದಲ್ಲಿ ನಾನು ಮಾಡೋದಿಲ್ಲ. ತನಿಖೆ ವರದಿ ಬರೋವರೆಗೂ ಕೂಡ ನಾನು ಯಾವುದನ್ನು ಹೇಳಿಕೆ ಮಾಡೋದಿಲ್ಲ. ಅದು ಆಗೋದಿಲ್ಲ. ಅದೆಲ್ಲ ಅವರ ಲೋಕಲ್ ಆಗಿ ಅವರು SIT-ನವ್ರು ನೋಡ್ಕೊಳ್ತಾರೆ. ನಾನು ಹೇಳಕ್ಕಾಗಲ್ವಲ್ಲ. ಡೆಡ್ ಬಾಡಿ ಇದ್ದದ್ದು ನಾನು ನೋಡಿರೋದು ಅದನ್ನೇ, ಅದು ಎಲ್ಲಿ ಅಂತ ಅವತ್ತು ಹೇಳ್ತೀವಿ ನಾವು. ತನಿಖೆ ಆಗಲಿ ಒಂದು 15 ವರ್ಷ ಆಗಿರ್ಬೋದು. ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲೋ ಒಂದು ಕಡೆ ಆಗಿದೆ. ಕೊಳತು ಅಂತ ಜಾಸ್ತಿ ಕೊಳ್ತಿಲ್ಲ, ಒಂದು ಸ್ವಲ್ಪ ಕೊಳ್ತಿರುವ ಆ ಮೃತದೇಹವನ್ನು ನೋಡಿದೆ. ಆ ಹೆಣ್ಣು ಅದನ್ನು ಹುಡುಕಿ ಏನಾಗೋದಿದೆ, ಅದನ್ನು ಹುಡುಕಿ. ಯಾರು ಬೇಡ ಅಂದವರು? ಒಂದು ವೇಳೆ ಅವರು ಹೇಳಿದಂತೆ ಅಲ್ಲಿ ಏನಾದರೂ ಸಿಗದೇ ಇದ್ದರೆ ಅದಕ್ಕಾಗಿರುವಂಥ ಸಂಪೂರ್ಣ ಖರ್ಚು ವೆಚ್ಚವನ್ನು ಅವರಿಂದನೇ ತೆಗೆದುಕೊಳ್ಳಿ. ಯಾಕಂದರೆ ಜನರ ದುಡ್ಡಲ್ಲಿ ಇವ್ರು ಯಾರೋ ಬಂದುಬಿಟ್ಟು ಅಲ್ಲೇನೋ ಇದೆ, ಅಲ್ಲಿ ಹುಡುಕಾಟ ನಡೆಸಿ, ಇಲ್ಲೇನೋ ಇದೆ, ಇಲ್ಲಿ ಹುಡುಕಾಟ ನಡೆಸಿ ಅಂತಂದರೆ ಹುಲಿ ಬಂತು ಹುಲಿ ಅನ್ನೋ ರೀತಿಯಲ್ಲಿ ಆಗೋದು ಬೇಡ. ನಾನು ಆಗಲೂ ಹೇಳ್ತಾ ಇದ್ದೀನಿ, ಈ ಪ್ರಕರಣದಲ್ಲಿ ಇನ್ನೂ ಕೂಡ ತಾಳ್ಮೆ ಅಗತ್ಯತೆ ಇದೆ. ಇಡೀ ಪ್ರಕರಣ ಮುಗಿಬೇಕು, ತದನಂತರ ಹೇಳೋಣ. ಬಟ್ ಒಂದಂತೂ ಸ್ಪಷ್ಟ, ಹೀಗೆ ಅಲ್ಲೊಂದು ನಾನು ನೋಡಿದೆ ಇಲ್ಲೊಂದು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಬಂದು ಗುಂಡಿ ತೋಡಿಸಿ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಂದಿಟ್ಟು ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಎಲ್ಲವನ್ನು ಕೂಡ ಬಳಸೋದಲ್ಲ. ಅವರು ಹೇಳಿದಂತೆ ಅಲ್ಲಿ ಏನೂ ಇಲ್ಲ ಅನ್ನೋದಾದರೆ ಅವರಿಗೆ ವಾಪಸ್ ಕಟ್ಟಕ್ಕೆ ಹೇಳಿ. ಇಲ್ಲಾಂದರೆ ನಾಳೆ ಇನ್ನೊಬ್ಬರು ಬರ್ತಾರೆ, ನಾನು ನೋಡಿದೆ ಅಲ್ಲೊಂಚೂರು ಗುಂಡಿ ತೆಗೀರಿ ಅಂತಾರೆ, ಇನ್ನೊಬ್ಬರು ಬರ್ತಾರೆ ಅಲ್ಲೊಂಚೂರು ಗುಂಡಿ ತೆಗೀರಿ ಅಂತಾರೆ. ಸೊ ಇದು ಹಾಗೆ ಆಗ್ತಾ ಹೋಗುತ್ತೆ. ಬಟ್ ಮಾಡಿ, ಬೇಡ ಅನ್ನೋದಿಲ್ಲ, ತನಿಖೆ ಆಗಬೇಕು, ಕ್ಲಿಯರ್ ಕಟ್ ಆಗಬೇಕು, ಯಾರ ತಲೆಯಲ್ಲೂ ಅನುಮಾನಗಳಿರಬಾರ್ದು. ಬಟ್ ಒಂದು ಸಲ ಅನುಮಾನ ಹೋದ ನಂತರ ಇನ್ಯಾರಾದರೂ ಅನುಮಾನ ಹುಟ್ಟಿಸಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ. ಅದೇ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಏನು ಸುಳ್ಳು ಸುದ್ದಿಗಳನ್ನು ಹರಡಿಸೋದು, ಆ ವಿಚಾರದಲ್ಲಿ ನೆನಪಿನಲ್ಲಿರಬೇಕು ಸರ್ ನಿಮಗೂ ಕೂಡ. ಇನ್ನು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಿಡಿಗೇಡಿಗಳಲ್ಲ ರೀ ಅವರು, ಅವ್ರನ್ನ ಬೇರೆನೇ ಕರೀರಿಬೇಕಿದ್ರೆ. ಓಬಣ್ಣ ಮತ್ತು ಗಂಗಾಧರಂತೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ 11 ಮಂದಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. IP ಅಡ್ರೆಸ್ ಆಧರಿಸಿ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ರಮ್ಯಾ ಅವರು ದೂರು ದಾಖಲಿಸುವ ವೇಳೆ 43 ಅಕೌಂಟ್ಗಳ ಹೆಸರನ್ನು ಉಲ್ಲೇಖ ಮಾಡಿದರು. ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ 5 ಅಕೌಂಟ್ಗಳನ್ನು ಸೇರಿಸಿ 48 ಅಕೌಂಟ್ಗಳ ದೂರನ್ನು ಕೊಟ್ಟಿದ್ರು. ಅಶ್ಲೀಲ ಕಮೆಂಟ್ ಹಾಕಿ ಅಕೌಂಟನ್ನು ಡಿಲೀಟ್ ಮಾಡಿ ಆರಾಮಾಗಿದ್ವಿ, ನಮ್ಮನ್ನ ಯಾರನ್ನೂ ಏನು ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ರು. ಪೊಲೀಸರ ಕೈಯಲ್ಲಿ ಸರಿಯಾಗಿ ತಗಲಾಕೊಂಡ್ರು. ಬೆಂಗಳೂರು ಪೊಲೀಸರ ಕಾರ್ಯಕ್ಕೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಟಿ ರಮ್ಯಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಐಡೆಂಟಿಫೈ ಮಾಡಿದ್ದಾರೆ ಯಾರ್ಯಾರು ಇದು ಮಾಡಿದ್ರು. ಫಸ್ಟ್ ಆಗಿ ಕೆಲವ್ರದ್ದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ತುಂಬಾ ನಾವು ಚುರುಕು ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಈ ತರ ಯಾರು ಇರಲಿ ಅವರು ಬೇರೆಯವರ ಬಗ್ಗೆ ಇವೇನು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಗಿರಾಕಿಗಳು ಇವಕ್ಕೆ ಎದುರುಗಡೆಗೆ ಬಂದು ನಿಂತ್ಕೊಂಡು ಮಾತಾಡುವಂಥ ಧೈರ್ಯ ಇರೋದಿಲ್ಲ. ಪುಕ್ಕಲುಗಳು ಎಲ್ಲೋ ಕೂತ್ಕೊಂಡ್ಬಿಟ್ಟು ಒಂದು ಅಕೌಂಟಲ್ಲಿ ಟಪ ಅಂತ ಹಾಕ್ಬಿಟ್ಟು ನಾನೇನೋ ಬೈದೆ ಅಂಥೇಳಿ ಅವ್ರನ್ನ ಅವ್ರು ಸಮಾಧಾನ ಮಾಡ್ಕೊಳ್ಳೋಕೆ ಅವ್ಕೆ ಮುಂದೆ ಬಂದು ಮಾತಾಡೋ ಧೈರ್ಯನೇ ಇಲ್ಲ. ಬರಬೇಕು, ನಿಂತ್ಕೊಳ್ಬೇಕು. ಕಮೆಂಟ್ ಮಾತ್ರ ಅಯ್ಯೋ ಏನು ಧೈರ್ಯವಂತರು, ಶೂರಾದಿ ಶೂರರು ಅನ್ನೋ ರೀತಿಯಲ್ಲಿ ಹೊಡಿತಾ ಇರ್ತಾರೆ. ಹಂಗೆ ಟೈಪ್ ಮಾಡೋದು. ರಮ್ಯಾ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಡವರಿಗೆಲ್ಲ ಈ ರೀತಿಯಾಗಿ ಕಮೆಂಟ್ಗಳನ್ನು ಹಾಕ್ತಾರೆ. ಅದರಲ್ಲಿ ಹೆಣ್ಮಕ್ಳ ವಿಚಾರದಲ್ಲಂತೂ ಏನು ರೀ ಹಾಕ್ತಾರೆ ಕಮೆಂಟ್ಗಳನ್ನು, ಏನು ಹಾಕ್ತಾರೆ. ಇವತ್ತು ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ ಮೇಡಮ್ ನೀವು. ಒಂದು ಭಯ ಬರಬೇಕು. ಇನ್ನೊಂದು ಸಲ ಯಾವನಾದ್ರು ಟೈಪ್ ಮಾಡಬೇಕಾದ್ರೆ ಕಮೆಂಟ್ಗಳಲ್ಲಿ ಯೋಚನೆ ಮಾಡಿ ಹಾಕಬೇಕು. ಕೆಲವರು ಅಕೌಂಟ್ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ, ಬ್ಲಾಕ್ ಮಾಡಿಬಿಟ್ರೆ ಆಗೋಯ್ತು ಅನ್ನುವಂಥ ಮಾನಸಿಕತೆಗೆ ಬಂದುಬಿಟ್ಟಿದ್ರು. ಅನೇಕ ಹೆಣ್ಮಕ್ಳ ವಿಚಾರದಲ್ಲಿದ್ದೀರಾ. ಬ್ಲಾಕ್ ಮಾಡುವಂಥದ್ದು ಎಲ್ಲ ಒಂದು ಕಂಪ್ಲೇಂಟ್ ಕೊಡಿ ಫಸ್ಟ್ ಅಂತವ್ರನ್ನ ಒಳಗಡೆ ಹಾಕುವಂಥ ಕೆಲಸ ರಮ್ಯಾ ಮೇಡಮ್ ಅದ್ರಲ್ಲಿ ಕರೆಕ್ಟ್ ಮಾಡಿದ್ದಾರೆ. ಇಟ್ಸ್ ಗುಡ್, ಕಂಟಿನ್ಯೂ ಆಗಲಿ ಇದು. ಇನ್ನು ಹುಬ್ಬಳ್ಳಿಯ ನೇಹಾತ್ಯೆ ಆರೋಪಿ ಫಯಾಜ್ ಜಾಮೀನು ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾನೆ. ಹೆಂಗೆ, ಯಾವ ಆಧಾರ, ಭಾಳ ಇಂಪಾರ್ಟೆಂಟ್ ನೋಡಿ. ನಟ ದರ್ಶನ್ ಪ್ರಕರಣವನ್ನು ಮಾದರಿಯಂತೆ ಜಾಮೀನು ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ. ವೆರಿ ಗುಡ್. ರೇಣುಕಾಸ್ವಾಮಿ ಹತ್ಯೆಯ ಎಲ್ಲ ಆರೋಪಿಗಳಿಗೆಲ್ಲ ಜಾಮೀನು ಸಿಕ್ಬಿಟ್ಟಿದೆ. ಹೀಗಾಗಿ ಅದೇ ಗ್ರೌಂಡ್ನಲ್ಲೇ, ಅದೇ ಬೇಸ್ನಲ್ಲಿ ನನಗೂ ಕೂಡ ಜಾಮೀನು ಕೊಡಿ ಅಂತ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ. ಆಗಸ್ಟ್ 4ರಂದು ಜಾಮೀನು ಅಂತಿಮ ಆದೇಶವನ್ನು ನ್ಯಾಯಾಲಯ ನೀಡಲಿದೆ. ಈ ಮಧ್ಯೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿ 10-15 ದಿನ ಕಳೆದರೂ ಕೂಡ ಬಂಧನ ಆಗಿಲ್ಲ. ಯಾಕೆ ಅಂತ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿಯವರು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ. ನಟನ ಮಾಡಿದಂತ ಕೃತ್ಯನ ಅದನ್ನ ಮಾದರಿ ಇಟ್ಕೊಂಡು ಈಗಿನ ಯುವ ಜನಕ ಅದನ್ನ ಕೃತ್ಯ ಮಾಡ್ತಾ ಇದ್ದಾರೆ. ಅದು ಬಹಳ ಖಂಡನೀಯ. ಮತ್ತೆ ನಟ ರಮ್ಯಾ ಮೇಡಮ್ ಅವ್ರಿಗೂ ಈಗ ಆಲ್ರೆಡಿ ಕೆಟ್ಟ ಮೆಸೇಜ್ ಅನ್ನು ಹಾಕ್ತಾ ಇದ್ದಾರೆ. ಆ ರೀತಿ ಒಂದು ಮಾನಸಿಕ ಸ್ಥಿತಿ ತರುವಂತ ವಿಚಾರ ಈ ನಟನ ಫಾಲೋವರ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಸೆಟ್ ಆಗಿಬಿಟ್ರೆ ಹೇಗೆ ಅದು ಇನ್ನೊಂದು ಕಡೆಗೆ ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು. ಈ ವಿಚಾರದಲ್ಲಿ ನಾಳೆ ಕೇಳುತ್ತಾರೆ ಯಾವ ಬೇಸಲ್ಲಿ ಕೊಟ್ಟರು, ಏನಾಯಿತು ಅಂತ ಹೇಳಿ. ಈಗ ಅದನ್ನೇ ಕೇಳ್ತಾರೆ. ಅವ್ರಿಗೆ ಕೊಟ್ಟಂತ ಬೇಸಲ್ಲೇ ಕೇಳಿ, ತಪ್ಪೇನಿದೆ. ಅವ್ರಿಗೆ ಕೊಟ್ಟಿದ್ರೆ ನನಗೂ ಕೊಡಿ ಅಂತ ಹೇಳಿ ತಪ್ಪೇನೂ ಇಲ್ಲ. ಯಾಕಂದರೆ ಬೇರೆ ಬೇರೆ ಕೇಸ್ಗಳನ್ನ ರೆಫರ್ ಮಾಡ್ತಾರೆ, ಹಾಗೆ ಎಲ್ಲೂ ಕೇಳಿದ್ದಾರೆ. ಬಟ್ ಈ ವಿಚಾರದಲ್ಲಿ ಮಾತ್ರ ಬಹಳ ಇದೆ ರೀ. 10-15 ದಿನ ಆದರೂ ಕೂಡ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿ
ಯಾಕಿಷ್ಟು ತಡ? ಒಂದು ಕಡೆಗೆ ಆ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ತುಂಬ ಆತುರದಲ್ಲಿ SIT ಎಲ್ಲ ರಚನೆ ಮಾಡಿ ಎಲ್ಲ ಮಾಡಿ ಇತ್ಯರ್ಥ ಮಾಡಿ ಶಿಕ್ಷೆನೂ ಪ್ರಕಟ ಮಾಡಿಬಿಟ್ರಿ, ವೆರಿ ಗುಡ್ ಆ ವಿಚಾರದಲ್ಲಿ. ಬಟ್ ಇಲ್ಲಿ ಅಲ್ಲೂ ಹೆಣ್ಮಗಳೇ ತಾನೆ, ಅತ್ಯಾಚಾರ ಕೇಸ್ ತಾನೆ, 10-15 ದಿನ ಆದ್ರೂ ಅರೆಸ್ಟ್ ಯಾಕಿಲ್ಲ? ಇದನ್ನೇ ಹೇಳೋದು, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಆಡ್ತೀರಾ ಅಂತ ಹೇಳಿ.